ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ವಿಷಯ ಏನಂದ್ರೆ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ತುಂಬಾ ಬ್ಲ್ಯಾಕ್ ಇದಾನೆ ಇವನು. ನಮ್ಮ ಫ್ರೆಂಡ್ಸ್ಗಳೆಲ್ಲ ಇವತ್ತು ಲಲಿತ್ ಮಾಲ್ಗೆ ಬಂದಿದ್ದೀವಿ. ಬನ್ನಿ ಹೇಗಿರುತ್ತೆ ನೋಡೋದ. ಹೇಗಿದೆ? ಸಖತ್ತಾಗಿದೆ. ನೈಟ್ ಮಾತ್ರ ನೋಡಿ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಹೇಗಿದೆ ಅಂತ ಬನ್ನಿ ತೋರಿಸ್ತೀವಿ. ಒಳಗಡೆ ಲಲಿತ್ ಮಹಲ್ ಪ್ಯಾಲೇಸ್ ನೋಡಿ. ಎಲ್ಲ ಇಲ್ಲಿ ಫೋಟೋ ತಗೋತಾ ಇದ್ದಾರೆ. ಹಾಯ್ ಮಾಡ. ಐ ಸರ್. ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ಎಂಟ್ರೆನ್ಸ್. ಹೇಗಿದೆ ಒಳಗಡೆ ಎಲ್ಲ? ನೋಡಿ ಗೈಸ್, ಬಂದ ತಕ್ಷಣ ವೆಲ್ಕಮ್ಗೆ ರೋಸ್ ಕೊಟ್ಟರು. ಇದು ನಂದೊಂದು ಐತೆ, ಯಾರು ಕೊಡೋದು ಅಂತ ಗೊತ್ತಾಯ್ತೈತಾ? ಹೇಗಿದೆ ಎಲ್ಲ? ಸಖತ್ತಾಗೈತೆ ಮಾತ್ರ. ಫ್ರೆಂಡ್ಸ್, ಇದೆಲ್ಲ ಓಲ್ಡ್ ಫೋಟೋಸು ಯಾವ ಥರ ಐತೆ. ಸರ್ ಇದೆಲ್ಲ ಫೋಟೋಸ್ ಯಾವಾಗೊಂದು ಫೋಟೋಸ್ಗಳು ನೋಡಿ. ಇದೆಲ್ಲ ಓಲ್ಡ್ ಅವಾಗಲೂ 1989 ಸಖತ್ತಾಗೈತೆ ಮಾತ್ರ. ನೋಡಿ ಇವರೇನೋ ಮಾತಾಡ್ತವ್ರೆ, ನಮ್ಮನ್ನ ಕರ್ಕೋದಾನೆ. ಮಾತಾಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾರು ಕೂಡ ಮಾಡಿದ್ದಾರೆ ರೋಸು. ಅಣ್ಣ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕಾ? ಫಸ್ಟ್ ನೈಟ್ ನೋಡಿ ಹೋಗೋಣ. ಲವ್ ಅದನ್ನ ರೆಕಾರ್ಡ್ ಮಾಡ್ಕೊಂಬಿಟ್ಟೆ ನಿನ್ನ ಬಾಯಿಗೆ ಇಟ್ಟಾಕ. ನೋಡಿ ಹೇಗಿದೆ ಅಂತ. ಎಲ್ಲ ಹೋಗ್ತಾ ಇದ್ದಾರೆ. ಐ ಸರ್. ಹಲೋ, ವೆಲ್ಕಮ್. ಎಲ್ಲಿದ್ರಿ? ಇವಾಗ ಬರ್ತಾ ಇದ್ವಿ. ಇದು ಯಾವುದು ಫುಡ್ಡಿ ಬರ್ತೈತೆ ನೋಡೋದ. ರೆಸ್ಟೋರೆಂಟ್ ನೋಡಿ ಗಾಯ್ಸ್, ಹೆಂಗೈತೆ. ಇಲ್ಲೇ ಬಾರ ರೆಸ್ಟೋರೆಂಟ್ಗೆ. ಬನ್ನಿ, ಹೇಳ್ಬೇಕು ನೀವು. ನಮ್ಮ ಪ್ರೀತಿಯ ತಮ್ಮ ಭಾಸ್ಕರ್ಗೆ ನಮಸ್ಕಾರ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಯಾವುದೋ ಹುಡುಗಿ ಇಲ್ಲ, ಅದಕ್ಕೆ ನಿಮ್ಗೇನೆ ಕೊಡ್ತಾ ಇದ್ದೀವಿ ರೋಜು. ಐ ಲವ್ ಯು. ಸೊ ನಾನು ನಿಂಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಲವ್ ಯು ಟು. ಓಕೆ, ಹಾಂ. ಎನಿ ಟೈಮ್. ಏನು ಅನಿಸ್ತೈತೆ ಲಲಿತ್ ಮಹಲ್ ನೋಡ್ಬಿಟ್ಟು? ಐ ಥಿಂಕ್ ಇದು 2ನೇ ಸತಿ ನಾನು ಬರ್ತಾ ಇರೋದು. 2ನೇ ಸಲ? 2ನೇ ಸಲ. ಹಾಂ. ಫಸ್ಟ್ ಯಾವಾಗ ಬಂದಿತ್ತು? ಫಸ್ಟು ಗೊತ್ತಿಲ್ಲ, ಹ್ಞೂ. ಚೆನ್ನಾಗಿದೆ, ಸಕ್ಕತ್ತಾಗೈತೆ ಅಲ್ವಾ? ಸೂಪರ್ ಆಗಿದೆ. ಅದಕ್ಕಿಂತ ಎಕ್ಸಲೆಂಟ್ ಆಗಿದೆ. ಇವರಿಗೆ ನಮ್ಮ ಇದು ಸಿದ್ದೂರಿಗೊಂದು ನಮ್ಮ ಸಿದ್ದು ಅಣ್ಣ ಅವರು. ನಮಸ್ಕಾರ. ನಮಸ್ಕಾರ. ಹಾಯ್ ಮಾಡಿ. ನನಗೆ ಗೊತ್ತಿಲ್ಲ. ಇದೆಲ್ಲ ಹೇಗಿದೆ? ಫಿಶ್ ಟ್ಯಾಂಕು ಸಖತ್ತಾಗಿದೆ ನೋಡಿ. ನೋಡಿ ಹೇಗಿದೆ ಎಲ್ಲ ನೋಡಿ ಫ್ರೆಂಡ್ಸ್. ಇದು ರೆಸ್ಟೋರೆಂಟ್ ಹೆಂಗಿದೆ? ಸಖತ್ತಾಗೈತೆ ರೆಸ್ಟೋರೆಂಟ್ ಮಾತ್ರ. ಮೈಂಡ್ ಬ್ಲೋಯಿಂಗ್ ಆಗೋಯ್ತು. ಸಖತ್ತಾಗೈತೆ. ಕರೀತಾನೆ ಹೆಂಗೆ ವೆಲ್ಕಮ್ ಡ್ರಿಂಕ್ಸ್ ಕುಡಿತಾ ಇದ್ದಾನೆ. ಮನೆ ಜ್ಯೂಸ್ ಕುಡಿದೆ. ನಮ್ಮನ್ನು ಕರೀತಾನೆ ನೋಡಿ ಹೆಂಗೆ ಕುಡಿತಾ ಇದ್ದಾನೆ. ಮಾತಾಡೋ ಕರ್ದ ಮಕ್ಕಳು ಹಿಂಗೆ ಮಾಡಿಸಿದ ಪಾರ್ಟಿ ಮಿತ್ರ ದ್ರೋಹಿ. ಹಾಂ ನೋಡಿ, ಇವತ್ತು ಅನ್ಕೊಂಡು ಬರೋ ಕೊಡ್ಬಿಟ್ಟು ನಿಂತಿದ್ದೆ. ನೀವು ಫ್ರೆಂಡ್ಸ್ ಹಾಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಕೊಂಡು ಒಂದು ವಾಕ್ ಹೋಗಿದ್ದು ಬರೋದು. ಯಾಕೆ
ಸುಮ್ಮನೆ ಹೇಗೈತೆ ನೋಡಿಕೊಂಡು. ದುಡ್ಡಿದ್ರೆ ಫ್ರೆಂಡ್ಸ್ ಈ ಥರ ಹೋಟೆಲ್ ಊಟ ಮಾಡೋದು. ಫ್ರೆಂಡ್ ದುಡ್ಡಿಲ್ಲ ಅಂದರೆ ಫುಟ್ಪಾತಲ್ಲೂ ಕುಡಿಸಲ್ಲ ನಿನ್ನೆ. ಅರ್ಥ ಆಯ್ತಾ? ಜೀವನದಲ್ಲಿ ದುಡ್ಡು ಮಾಡಬೇಕು. ನೋಡಿ ನಮ್ಮ ಕಾಸ್ಟ್ಯೂಮ್ ಹೇಗೈತೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗೈತೋ ಚೆನ್ನಾಗಿಲ್ವೋ ಅಂತ. ಬ್ಯಾಗಿ ಪ್ಯಾಂಟಲ್ಲಿ ಬ್ಯಾಗಿ ಪ್ಯಾಂಟ್. ಯಾವ ಹುಡುಗಿನೂ ಇಲ್ಲ ರೋಸ್ ಕೊಡೋಕ್ಕೆ, ಅದಕ್ಕೆ ನಿಮಗೇನೆ ರೋಸ್ ಕೊಡ್ತಾ ಇದ್ದಾಗ ಬಿಡಿ. ಐ ಲವ್ ಯು ಫ್ರೆಂಡ್ಸ್ ಆ್ಯಂಡ್ ಐ ಲವ್ ಯು ಲವ್ ಯು. ಹೆಂಗೈತೆ ಅವ್ರು ಹಂಗೆ ಆ ಕಡೆ ಹೋಗಿ ಬರೋದು ಬೊಬ್ಬೆ ಏನೇನೈತೆ. ಬಫೆ ರೆಡಿ ಮಾಡಿದಕ್ಕ ಫ್ರೆಂಡ್ಸ್ ಇದೆಲ್ಲ ಬೊಬ್ಬೆ ಬಫೆ ರೆಡಿ ಮಾಡ್ತಾವ್ರಿ ಹೀಗೆ. ನಮಗೆ ಗೊತ್ತಿಲ್ಲ ಅದು. ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗೈತೆ. ಇಲ್ಲ ಅದೆಲ್ಲ ತೆಗೆಯೋದು ನೋಡಿ ಫ್ರೆಂಡ್ಸ್. ಒಂದು ಟಾಸ್ಕ್ ಐತೆ, ಇವಾಗ ಟಾಸ್ಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ಪ್ರ್ಯಾಂಕ್ ಮಾಡಬೇಕು. ಫ್ರೆಂಡ್ಸ್ ಇವಾಗ ನನ್ನ ಫ್ರೆಂಡ್ಗೆ ಒಬ್ಬಳಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಪ್ರಪೋಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆಯಿತು. ಯಾಕೆ ಹುಡುಗಿ ಕೊಟ್ರೆ ಇಸ್ಕೊಬಿಡ್ತೀಯಾ? ನಾವು ಕೊಟ್ಟರೆ ಬೇಡವಾ ನಿಮಗೆ? ವೀಡಿಯೋ ಬೇಡ ಈಸ್ಕೊಬೇಡಕ್ಕೆ ನಾಳೆ ಎಲ್ಲೇ ಬಿಟ್ಟು ಕುಡಿದ್ಬಿಟ್ಟಾನೆ. moments later. ಎಷ್ಟು ಮಡಗಿದೆಯಾ? ಜೋಬಲ್ಲಿ 10 ರೂಪಾಯಿ ಇಲ್ಲ. ಅದೇ ಹೇಳ್ತಿಲ್ವಾ, ದುಡ್ಡಿದ್ರೆ ಮರ್ಯಾದೆ, ದುಡ್ಡಿಲ್ಲ ಯಾರು ನೋಡಲ್ಲ. ನೋಡಿ ಫ್ರೆಂಡ್ಸ್ ಎಲ್ಲ ಹೇಗೆ ಕೂತವ್ರೆ. ಫುಲ್ಲು ಜಾನಿ ಸರ್ ಅವರು ಹೇಳೋದಲ್ವಾ, ಹಿಂಗೆ ಬಂದ್ಬಿಟ್ರಲ್ಲ. ಕಾಫಿ ಆಯ್ತಾ ಸರ್? ಏನೂ ಆಗಿಲ್ಲ ಸರ್, ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಊಟಕ್ಕೆ. ಏನು ಕೊಡಿಸ್ತಾರೆ ಅಂತ ಕುತೂಹಲ ಇದೆ. ಹಾಂ ಲಲಿತ್ ಮಾಲ್ಗೆ ಇದೇ ಮೊದಲ ಬಾರಿ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಇಲ್ಲಿ ನಮ್ಮ ಸರ್ರು ಸಾತ್ಕಲ್ಲಿ ಹೆಡ್ ಮಾಸ್ಟರ್ ಹೇಳ್ಬೇಕೇನಾದ್ರೂ ಏನಂತ ಐತೆ ಲಲಿತ್ ಮಹಲ್ ನೋಡಿದ್ಮೇಲೆ ಕಟ್ಟಿಸ್ಬೇಕು. ತಗೊಂಡೇ ಬಿಡೋದ ರೈಟ್ ಕೇಳಿ ಇಷ್ಟಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಹೇಳಿ, ನಾವು ಮಾತಾಡಿ. ಎಷ್ಟು ನಮ್ಮ ಜೀವಮಾನದಲ್ಲಿ, ನನ್ನ ಜೀವಮಾನದಲ್ಲಿ, ಜೀವಿತಾವಧಿಯಲ್ಲಿ ಇದೇ ಫಸ್ಟು. ಫುಲ್ ಖುಷಿ ಅನ್ನಿ. ಹಾಂ, ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಫುಲ್ ಹಿಡ್ದಾಕ್ಬಿಡಿ ಹೆಂಗಾದ್ರೆ. ಬೈ ಮಾತಾಡಿ. ಈಗಾರು ಮಾತಾಡ್ಬೇಕು ಏನಾದರೂ. ಎಲ್ಲ ಮುಂಚ್ಕೊಬಿಟ್ಟಿರಂಗವ್ರೆ. ಏನು ಅನಿಸ್ತೈತೆ ಲಲಿತ್ ಮಹಲ್ ನೋಡಿದ್ಮೇಲೆ? ಹಾಂ, ಮೂರನೇ ಸಲ. ನಾವು ಒಂದು ಸಲನೂ ಬಂದಿಲ್ಲ, ಅವಾಗಲೇ 3 ಸಲ ಬಂದ್ಬಿಟ್ಟು. ಹಾಂ ಹಾಂ. ಫಸ್ಟು ನಾನು ತಾಯಿ ಮಡಿಲು ಶೂಟಿಂಗಲ್ಲಿ ಶಿವಣ್ಣ ನೋಡಕ್ಕೆ ಬಂದಿದ್ರಾ? ಹಾಂ. ಸರಿ ಸುಮ್ಮನೆ ನಮ್ಮ ಫ್ರೆಂಡ್ ಎಲ್ಲ ಸೇರಿ ಒಂದು ಸರಿ ಇಲ್ಲಿಗೆ ಬಂದಿದ್ವಿ. ನಾವು ಇಲ್ಲಿಗೆ ಡಿನ್ನರ್ಗೆ ಅಂತ ಬಂದಿದ್ದೀವಿ. ಡಿನ್ನರ್ಗೆ ನಮ್ಮೆಲ್ಲ ಟೀಮೆಲ್ಲ ಸೇರಿ ಖುಷಿ ಆಗ್ತದೆ. ಒಂದು ಟೈಮಲ್ಲಿ ನಾವು ಇಲ್ಲಿಗೆ ಒಳಗೆ ಆಗಲ್ಲ ಅಂತ ಅನ್ನೋ ಟೈಮಲ್ಲಿ ಇವತ್ತು ನಾವು ಇಲ್ಲಿಗೆ ಊಟಕ್ಕೆ ಬಂದಿದ್ವಿ. ಅವತ್ತಿನ ಟೈಮಲ್ಲಿ ನಾವು ಇಲ್ಲಿ ಬರೋ ಯೋಗ್ಯತೆ ಇಲ್ಲ ಅಂದ್ಕೊಂಡಿದ್ವಿ. ಆದರೆ ಇವತ್ತಿನ ದಿನ ಇಲ್ಲಿ ಊಟಕ್ಕೆ ಬಂದಿರೋದೇ ನಮ್ಗೆ ಖುಷಿ. ಥ್ಯಾಂಕ್ ಯು. ಏನು ಹೇಳೋದು, ನಮ್ಮ ಮನೆಗೆ ನೀವು ಬಂದಿದ್ದೀರಾ, ಸ್ವಾಗತ. ನಮ್ಮ ಮನೆ ಚೆನ್ನಾಗಿತ್ತು, ಫುಲ್ ಸಕಾಲ. ನಿಮ್ಮ ಮನೆ ಆದ್ರೂ ಇಷ್ಟು ದಿನ ಆದ್ಮೇಲೆ ನಮ್ಮ ಮನೆ ದಾರಿ ನೆನ್ಸ್ಕೊಂಡಿದ್ದೀರಾ. ಏನು ಹೇಳೋದು ಗೊತ್ತಾಯ್ತಾ? ನಮ್ದು ಮೇಲೆ ಮೇಲ್ಗಡೆನಾ? ಅದು KGF ಪಿಕ್ಚರ್ ನೋಡಿದಿರಲ್ಲ, ನಮ್ಮ ಬಾಲ್ಕನಿ. ಅದ್ರ ಹಿಂದ್ಗಡೆ ನಮ್ಮ ಗರುಡೊಂದು ಇಟ್ಕಾಣುತ್ತಾ? ಕಾಣುತ್ತೆ ಇಲ್ಲಿ. ಅದು ನನಗೆ ಮಾತ್ರ ಪರ್ಮಿಷನ್. ಅದು ನಿಮ್ಗೆಲ್ಲ ಪಾಸ್ ಬೇಕು, ಅದು ನೀವು ನೋಡಬೇಕು ಅಂದರೆ. ನನ್ನ ಬಾಗಿಲು ನೋಡಿ, ನಮ್ಮ ಮನೆ ಬಾಗಿಲು ನೋಡಬೇಕು ಅಂತ ಪಾಸ್ ಬೇಕು. ರಹೀಮ್ ಅವರು ಎದೆಯಲ್ಲಿ ಎಷ್ಟು ದಿನಗಳಿಂದ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನಾದ್ರು ಹೇಳಬೇಕು. ಅಣ್ಣವರು, ಸಿದ್ದಣ್ಣವರು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಡೀನಾದ ಕ್ರಿಯೇಷನ್ ಅಂತ. ನೆನ್ನೆ ವ್ಯಾಲೆಂಟೈನ್ಸ್ ದಿನ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀನಿ. ಶಿವರಾತ್ರಿ ದಿನ ಒಂದು
ಶಿವನ್ ಸಾಂಗ್ ಒಂದು ಬಿಟ್ಟು ಮಾತ್ರ ರಿಲೀಸ್ ಮಾಡಿದ್ದೀನಿ. ಅದು ಯುಗಾದಿಗೆ ಎಲ್ಲ ಶೂಟ್ ಆಗಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ. ದಯಮಾಡಿ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ. ಭಾಸ್ಕರ್ ಗೌಡ 737 ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ. ಬೆಲ್ ಬಾಟಮಲ್ಲಿ ಒಂದು ಗಂಟೆ ಇರುತ್ತೆ, ಹೊಡೆದು ಬಿಡಿ. ಕಾಲಕ್ಕೂ ಇಲ್ಲಿಗೆ ನಾವೇ ರಾಜರು. ಏನು ನೋಡ್ತಾ ಇದ್ದ ಹೊಡ್ಕ ಲಕ್ಕ 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 ಲಕ್ಕ. ಹಾಂ ಹೇಳ್ಬೇಕು ಮುಂದೆ. ರಿಟರ್ನ್ ಡೈರೆಕ್ಟರ್ ಬೈ ನಾನಲ್ಲ. ಹಾಂ ಏನು ಅನಿಸ್ತೈತೆ? ಏನು ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಹಳೆ ಕಾಲದ್ದು ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮು ಮನೆ ಬಿಟ್ಟು ಹೋಗಿ ತುಂಬ ದಿನ ಆಗಿದೆ. ಮನೆ ಮನೆಗೆ ಬಂದು ಇಲ್ಲೆಲ್ಲ ಕಟ್ ಡೈಲಾಗ್ ಕಟ್ ಈಗೆಲ್ಲ ಫಾರಿನರ್ಸ್ ಬರ್ತಾ ಇದ್ದಾರೆ. ಎಲ್ಲ ಖುಷಿ ಬಿಡಿತವ್ರೆ. ಅದೆಲ್ಲ ಗೊತ್ತಿಲ್ಲ. ನಿನ್ಗೆ ಇಂಗ್ಲೀಷ್ ಬರೋದಾ? ನಾವಿರೋದೇ 3 ಜನ, ಹೊಡೆದ್ರೆ ಗೊತ್ತಿಲ್ಲ. ಮಾತಾಡ್ತಾ ಇದ್ದೀವಿ ನಾವು. ಹಲೋ, ಅವರಿ ಮ್ಯಾಕ್ಸ್ವೆಲ್. ಅರ್ಥ ಆಗ್ತಾಯಿಲ್ಲ? ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಕಳ. ಏನೋ ಹೋಟೆಲ್ ಅಡ್ಜಸ್ಟ್ ಮಾಡ್ಕೊತಾವ್. ಏನು ಬರೀ ಹಿಂಗೆ ಇದೆ ಅಲ್ಲಿ? ಏನು ಹೇಳ್ತಾವ್ರು ಹೇಳು. ಅಂದರೆ ಕನ್ನಡದಲ್ಲಿ ಹೇಳು, ನಮ್ಗೆ ಇಂಗ್ಲೀಷ್ ಬರಲ್ಲ. ಮೈಸೂರು ಬಗ್ಗೆ ಉಗುಳ್ತಾವ್ರೆ. ಏನೇನೋ ಹೇಳ್ತೀಯಲ್ಲ, ಏನು ಹೋಗ್ಲತ್ತವ್ರು ಹೇಳು. ಯಾವ್ದ್ರ ಬಗ್ಗೆ? ಬ್ಯೂಟಿಫುಲ್. ಬ್ಯೂಟಿಫುಲ್ ಎಲ್ಲರಿಗೂ ಹೋಗುತ್ತೋ. ಅದು ಮೈಸೂರು ಅವ್ರು ನೋಡಿದ ಪ್ಲೇಸಸ್ ಬಗ್ಗೆ ಹೇಳ್ತಾರೆ. ನೀನು ಇಲ್ಲೊಬ್ಬ ಬಂದ ನಂದೆಲ್ಲ ಇಡ್ಲಿ ನಂದ ಗೋಪಾಲ ಅಂತ ಹೇಳ್ಬೇಕು. ನಿಜ ಹೊಡೆದ್ಬಿಡ್ತೀನಿ ಕಣ್ಣು. ನಿಂಗೆ ಎಲ್ಲ ಯಾಕೆ ಇಷ್ಟ ಮಾತಾಡ್ತಾರೆ? ಸಕ್ಕತ್ತಾಗೈತೆ ಲೊಕೇಶನ್ ಮಾತ್ರ. ರೈಟ್ ಅಂದರೆ ಇದೆಲ್ಲ ನೋಡ್ತಾ ಇದ್ರೆ ದುಡ್ಡು ಮಾಡಬೇಕು ಅನ್ಸುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ದುಡ್ಡು ಮಾಡಬೇಕು ಅನ್ಸುತ್ತೆ. ನೋಡಿ ಹೇಗಿದೆ, ಸಕ್ಕತ್ತಾಗೈತೆ ಇದು ಮಾತ್ರ. ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತೈತೆ. ನಾವು ನಿಂತ ಹೋಟ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ದುಡ್ಡು ಮಾಡು. ಇದೆಲ್ಲ ದುಬೈ ಬುರ್ಜ್ ಖಲೀಫಾ ಮೇಲೆ ಕೂತು ಊಟ ಮಾಡ್ಬೋದು. ದುಡ್ಡು ಮಾಡು ಫಸ್ಟು. ದುಡ್ಡಿಲ್ಲ ಅಂದರೆ ಫುಟ್ಬಾತು ಮನೇಲಿ ಊಟ ಮಾಡೋಕ್ಕಾಗಲ್ಲ. ಮೈಸೂರು ಹುಚ್ಚಾಗಲಿ ಊಟ ಕೊಡಲ್ಲ, ತಿಳ್ಕೊಬಿಡಲ್ಲ. ದುಡ್ಡಿದ್ರೆ ಎಲ್ಲ. ಮನಿ ಸೇವ್. ಲವ್ ಈಸ್ ಬ್ಯೂಟಿಫುಲ್ ಬಟ್ ಮನಿ ಈಸ್ ಪವರ್ಫುಲ್. ಎಲ್ಲೋದೆ ಇಲ್ಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತವನೆ. ದುಡ್ಡು ಮಾಡ್ರ ಫಸ್ಟು ಇಂಥ ಹೋಟ್ಲಾಗೆ ಬಂದಿರೋದಾ ಅಂತ ಹೇಳ್ತಾ ಇದ್ದಾನೆ. ನೋಡಿ ಇದೆಲ್ಲ ಬಫೆ. ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾನೆ. ನೋಡಿ ತುಂಬ ಜನ ಬಂದವರು ಇಲ್ಲಿ, ಟೂರಿಸ್ಟು. ಬ್ಲಾಗ್ ಮಾಡ್ತಾಯಿದ್ವಿ. ನೋಡಿ ಗೈಸ್, ನಮ್ಮ ಹುಡುಗ ರೆಡಿ ಆಗ್ತಾ ಇದ್ದಾನೆ ಊಟ ಬಾರ್ಸೋಕ್ಕೆ. ಫುಲ್ ರೆಡಿ ಆಗ್ತಾ ಇದ್ದಾನೆ. ಕೈಯೆಲ್ಲ ತೊಳ್ಕೊತಾ ಇದ್ದಾನೆ ಹ್ಯಾಂಡ್ ವಾಶ್ಗೆ. ಫುಲ್ ಹಿಡಿದು ಬಿಡೋದ ಅಂತ. ಏನೇನು ತಿಂತೀಯ? ನಂಗೆ ಇಲ್ಲ ಇಷ್ಟ ಆಗುತ್ತೆ ಅಷ್ಟು ತಿಂತೀನಿ. ಏನು ತಿಂತೀಯ? ಏನು ಇಷ್ಟ ಹೇಳಾಯ್ತು? ಯಾವ್ದು ಏನೈತೆ ಅಲ್ಲಿ ಎಲ್ಲ ತಿಂತೀನಿ. ಕೊಟ್ಟದೆ ಎಲ್ಲನೂ ತಿಂತೀಯ ನಿಜವಾಗ್ಲೂ? ಎಷ್ಟೆಷ್ಟು ತಿಂತೀಯ? ಎಷ್ಟು ಇಷ್ಟ ಅಂತ ಹೋಟೆಲ್ ಹೋಗ್ತಾನಲ್ಲ, ಅಲ್ಲಿರೋದು ಎಲ್ಲನೂ ತಿಂತೀನಿ. ಹಾಂ, ನಿನ್ನ ಬಕಾಸುರ ಅಂಶ ಉಟ್ಬಿಟ್ಟಿದ್ಯಾ? ಹಾಂ, ಅದಲ್ಲ ಅದು. ಹಾಂ ಹಾಂ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಅದಕ್ಕೆ ಫುಲ್ ಭರ್ಜರಿ ಬಾರಿಸ್ಬಿಡದ ಅಂತ. ಫುಲ್ ಬ್ಯಾಟಿಂಗ್. ಬನ್ನಿ ಫ್ರೆಂಡ್ಸ್, ಏನೇನೈತೆ ನೋಡ್ಕೊಬೋದಲ್ಲ. ಹಂಗೆ ಅಲ್ಲಿ ಪ್ಲೇಟ್ ತಗೋಬೇಕು ಕಣ. ಹಿಡಿತಾರದೆ ಚಿಕನ್ ಕಾರ್ಬಾಡು ವಯಸ್ಸು ಪ್ಲೇಟ್ ತೊಗೊಂಡು ಬರೋದ. ನಂಗೂ ಸೇರ್ಸ್ ಹಾಕೊಳ್ಳ. ಫಸ್ಟ್ ಏನು ತಗೊಳ್ಳೋದ? ಫಸ್ಟು ಸೂಪ್ ಹಾಕೊಳ್ಳೋದ. ಆಮೇಲೆ ಒಂದೊಂದು ಅಕ್ಷರ. ಇದು ಯಾರು ತಿಂತಾರೆ ಬಿಡ ಈಗ. ನಾನು ತೋರಿಸ್ಬೇಕಣ್ಣ ಇದೆಲ್ಲ. ನೋಡಿ ತೆಗಿಯ ನೋಡಿ ಫ್ರೆಂಡ್ಸ್. ವೆಜಿಟೇಬಲ್ ಕುಸ್ತಾ ರಸಮ್ ಎಷ್ಟೆಷ್ಟು ಆಗತ್ತಿದ್ದಾರೆ. ಫುಲ್ ಹಿಡಿತಾವ್ರೆ. ಅಲ್ಲೇ ಅವ್ಳು ಹಿಡಿತಾವಳು. ಅಲ್ಲೇ ಹೆಂಗೆ ಹಿಡಿತಾವಳು ಹಾಕತ್ತವಳು. ಇಲ್ಲಿ ನಮ್ಮ ಹುಡುಗ ತಿಂಡ್ರ ಬೇಗ. ಬೌಲ್ ಖಾಲಿ ಆಯ್ತಾ? ಹೋಗು. ಆಕಳ ಜಲ್ದಿ ಹೊಸಿ ಆಕಳ. ಹಾಂ, ಥ್ಯಾಂಕ್ ಯು ಮಗ. ನೀನಾರು ಕೊಡ್ತಾ ಇದ್ದೀರಾ?
ಹೊಸಿ ಹಾಕಳ ನಿನ್ಗೂ ಬೇಕಾ? ಹಾಂ ಯಾವ ಒಬ್ಬನೇ ಹಾಕೊಬಿಡ್ತೀಯಾ? ಇದೆಲ್ಲ ಕುಡಿತೀಯ ನೀನು? ಏಯ್ ಹಾಂ ಇನ್ನೇನು ಯಾವತ್ತಿಂದ? ಗಾಯ್ಸ್ ನಾವು ಫಸ್ಟ್ ಕೆಲಸ ಮಾಡಿದ್ದೆ ಇದು, ಆದರೆ ಈ ಹೋಟ್ಲಲ್ಲೂ 7 ಸ್ಟಾರಲ್ಲಿ ಅಷ್ಟೇ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಐತೆ, ಅವ್ರ ಕಷ್ಟ ಏನಂತ ನಮ್ಗೆ ಗೊತ್ತು. ನಿಮ್ಗೆ ಬೌಲೇ ಇಲ್ಲ. ಈ ಥರ ಏನು ಮಾಡೋಕೆ ನಸೀಬು ಅಂದ್ರೆ ಇದು, ಹಂಗೆ ಎತ್ಕೊಂಡು ಹಂಗೆ ಬಿಟ್ಕೊ. ನಸೀಬು ಅಂದ್ರೆ ಇದು. ಸ್ಪೂನ್ ಇಲ್ಲ. ಲೈ ಬೋಲಿಲ್ವಲ್ಲ, ಇಲ್ಲಿ ನೋಡಿ ಇಲ್ಲಿ ಯಾಕೆ ಹಿಡಿಯೋಕೆ ಹೋಯ್ತಾ ಆಗಲೇ ಹಿಡಿಯ ಏನೇನು ಹಾಕತ್ತೆ ಇದೆಲ್ಲ? ಏನು ಸಿಕ್ಕುತ್ತದು ಎಲ್ಲ ಇತ್ತ ಬೌಲು. ಬೌಲ್ ನಾನು ಕೇಳಿದ್ರೆ ಸುಮ್ ಸುತ್ತ ಇದ್ದೀರಿ ಏನಾರು ಹಾಕಳ, ಸುಮ್ ಸುತ್ತ ಇದ್ದೀರಾ ಬೌಲ್ ನೋಡ್ತಾ ಇದ್ದೀನಿ. ಕೇಳೋದು ಯಾರನ್ನಾರ ಅಲ್ಲೇ ಐತಲ್ಲ, ಅದೇ ಯಾವ್ದಾದ್ರು ಕರೆಕ್ಟಾಗಿರೋ ಒಂದು ಜಾಗ ನೋಡಿ. ಕರೆಕ್ಟಾಗಿರೋದ್ರ ಫಸ್ಟು ಬೌಲ್ ಹುಡ್ಕೊ. ಎಷ್ಟು ಅದೆಲ್ಲ ಅಲ್ಲೆಲ್ಲ ಬೇಡ ಪ್ಲೇಸು. ಈಚೆ ಹೊಂಟೋಗದ ಚೆನ್ನಾಗೈತೆ ಇದೆ. ನನಗೆ ಬೌಲ್ ಎತ್ಕೊಬಾರ. ನೀ ಎಂಥ ಜಾಕಿ ನಿಂದ, ಎಂಥ ತಿಕ್ಳು ಪುಕ್ಳು ಇರ್ಬೇಕು ನೀನು, ಅದೇ ನೀನು ಜಾಕಿ ಇಲ್ಲ. ಕುತ್ಕೊಳ್ಳೋ ನೀನು ಕೀತೆ ಬಾರ ಕುತ್ಕೊಳ್ಳೋ. ನೀನು ತಗೊಂಡು ಬರ್ತೀನಿ ಇನ್ನೊಂದು ಬೌಲ್ ಇದು. ಹೋಯ್ತಾನೆ ಗಾಯ್ಸ್, ನೋಡಿ ಹೋಯ್ತವನೆ. ಇಲ್ಲಿ ಯಾರು ಬರ್ತಾವ್ರೆ ನೋಡಿ ಫ್ರೆಂಡ್ಸ್, ಹೆಂಗೈತೆ ಬಂಡ್ರ. ಒಂದು ಹೋಯ್ತವಳೆ ಹೋಗಿ, ನಮ್ಗೆ ಯಾಕೆ. ನೋಡಿ ಫ್ರೆಂಡ್ಸ್ ಹೆಂಗೈತೆ ಮಾಲು. ಲಲಿತ್ ಮಹಲ್ದೆಲ್ಲ ಫುಡ್ ಎಲ್ಲ ಐತೆ. ಓಲ್ಡ್ ಆರ್ ಈಸ್ ಗೋಲ್ಡ್. ಗೋಲ್ಡ್ ಆದರೂ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಊಟದ ಟೇಬಲ್ ಹೆಂಗೈತೆ. ಏನೇ ಇದು ಎಲ್ಲ ಹಾಕೋಣ ಸೂಪು. ಸ್ಪೂನ್ ಎಲ್ಲೈತೆ? ಹಾಂ ಸ್ಪೂನ್ ಇಲ್ಲಿ ಇರೋದೇನು? ಏಯ್ ಮುಡ್ಗಪ್ಪ ಇದು. ಫ್ರೆಂಡ್ಸ್ ಹಿಡಿತಾವನೆ ಅನ್ನ, ನಾವು ಹಿಡಿತಾ ಇದ್ದೀವಿ ಈಗ ನೋಡಿ. ಚೆನ್ನಾಗೈತೆ ಬಟ್ ಇವ್ ನಂಗೆ ಹಿಡಿತಲ್ಲ ನಾನು. ಇಲ್ಲಿ ನಮ್ಮ ಡಾಕ್ಟರ್ ಅಪ್ಪಾಜಿ, ನಮ್ಮ ಡಾಕ್ಟರ್ ಅಪ್ಪಾಜಿ ಅವರು. ನಮಸ್ತೆ ಸರ್. ಇಲ್ಲಿ ನಮ್ಮ ಪ್ರೀತಮ್ಮನ ಆಗಲೇ ಬ್ಯಾಟಿಂಗ್ ಮಾಡ್ತಾವ್ರೆ ಅಣ್ಣ. ಒಳ್ಳೊಳ್ಳೆ ಐಟಮ್ಗಳು ಹಾಕೊಂಡ್ರೆ. ಹಾಂ ಆಮೇಲೆ ಇದು ಏನದು ಆಲೂಗಡ್ಡೆ, ಹಾಂ ಆಮೇಲೆ ಇದೊಂದು ತಿನ್ನಿ, ಹೊಟ್ಟೆ ಹಸ್ವಾಗುತ್ತೆ ಜಾಸ್ತಿ ತಿನ್ನೋಕ್ಕೆ. ಹೆಂಗೆ ಎಗ್ ತೊಗೊಂಡೆ ಇಲ್ಲಿ ಅಣ್ಣ ಇದನ್ನು ಕುಡೀರಿ. ಏನದು ಸೂಪ್ನ ತಿನ್ನೋಕ್ಕೆ ಜಾಸ್ತಿ ಹೊಟ್ಟೆ ಹಸ್ವಾಗುತ್ತೆ. ಇದು ಕುಡ್ಬಿಟ್ಟು ಎಲ್ಲಾನು ಬ್ಯಾಟಿಂಗ್ ಮಾಡಬೇಕು. ಏನು ಸ್ವಲ್ಪ ಸೂಪು ವೆಜಿಟೇಬಲ್ ಗೋಬಿ ಮಂಚೂರಿ. ನೋಡಿ ಫ್ರೆಂಡ್ಸ್, ಸೂಪ್ ಹೆಂಗೈತೆ. ಇವನು ಹಾಕೊಂಡು ಆಗಲಿ ಹಿಡಿದು ಎಲ್ಲ ತೀರ್ಸ್ಬಿಟ್ಟವನೆ. ಇಲ್ಲಿ ಆಗಿ ತಿಂತ ನೋಡಿ. ನಾವು ಹಿಡಿತಾ ಇದ್ದೀವಿ ಅಷ್ಟೊಂದು ಹಿಡಿತೀರ ನೋಡಿ ಕಾಯಿಸಲಿ. ಅಲ್ಲೇ ಉಂಟೋಗತ್ತಪ್ಪ ನಾವು. ಎಲ್ಲ ಒಂದು ಕಡೆ ತಿನ್ಬೇಕಷ್ಟೇ. ಅಣ್ಣ ಏನೇನು ಹಾಕೊಂಡಿದ್ದಾರೆ? ನಾನು ಇವರು ಪ್ರೀತಮ್ಮಣ್ಣ, ನೀವು ಬರೀ ಟಮಟೆ ಹಣ್ಣು, ಹಾಂ ಈರುಳ್ಳಿ, ಆನಿಯನ್. ಇನ್ನೂ ಕುಡಿತಾನೆ. ನನ್ನ ಸೂಪೆಲ್ಲ ಆಯಿತು. ನೀವು ಇನ್ನೂ ಕುಡಿತಾ ಕುಂತವನೆ. ಸಣ್ಣಕ್ಕೂ ಕುಡಿ ಹಿಂಗೆ. ಎಷ್ಟೊತ್ತು ಕುಡಿತೀಯ? ಕುಡ್ದಾಯ್ತು ಕಣ ಖಾಲಿ. ಮತ್ತೆ ಹಾಕೊಂಡು ಬರೋದು. ಏನು ಅನ್ಕೊಂಬಿಟ್ಟಿದ್ದೀಯ? ಐತೆ ದುಡ್ಡು ಗ್ಲಾಸನ್ ಬಟನ್ ಫುಲ್ಲು ಪಂಕ. ಹಳೆ ಕಾಲದ್ದಲ್ವ ಅದಕ್ಕೆ. ನಮ್ಮ ಮನೆಯಲ್ವ ಅದಕ್ಕೆ ಹೇಳ್ಬಿಟ್ಟು ಹಾಕ್ಸಿರೋದು ತಾಮ್ರದಲ್ಲಿ ನೀರು ಕುಡಿಬೇಕು ಅಂತ ಇದ್ದಾನೆ ಅವನು. ಕಳಿಸಿಲ್ಲ, ನಂಬರ್ ಇಲ್ಲ ನೋಡಿ ಹೇಗೆ ತಿಂತ ಇದ್ದಾನೆ ನೋಡಿ ಗೈಸ್. ಇದೆಲ್ಲ ತಿನ್ನಬೇಕು, ಹೆಲ್ತ್ ಒಳ್ಳೆಯದು, ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಇದೆಲ್ಲ. ನಿಜವಾಗ್ಲೂ ಆಯಿತು. ನೆಕ್ಸ್ಟ್ ಇವಾಗಿದ್ದು ಎಗ್ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಎಗ್ ಮತ್ತು ಚಿಕನ್
ಬನ್ನಿ ಹೇಗೈತೆ ನೋಡೋದ ಟೇಸ್ಟು. ಸೂಪರಾಗಿದೆ ಗೈಸ್, ಎಗ್ ಮಾತ್ರ. ಸ್ವಲ್ಪ ಹಾಕೊಂಡಿದ್ದೀನಿ ಅದಕ್ಕೆ ನೋಡಿ ಹಂಗಂತಾನೆ. ಮೊದಲೇ 3-4 ಪ್ಲೇಟ್ ಚೇಂಜ್ ಮಾಡ್ತಿದ್ದೇನೆ ಗೈಸ್ ನೋಡಿ. ಇಲ್ಲ ಗೈಸ್, ಫಸ್ಟ್ನೇ ಸಲ ಇದು. ಒಂದೊಂದು ಸಲ ಹಾಕೊಂಡ್ರೆ ಒಂದೊಂದು ಪ್ಲೇಟ್ ಚೇಂಜ್ ಮಾಡ್ತಾನೆ. ಅಷ್ಟಿನಿಂದ ಇವತ್ತೇ ಒಂದು ಸ್ಪೂನಲ್ಲಿ ತಿಂತಾರೆ ನೋಡ್ತಾ ಇದ್ದಾರೆ. ಸ್ಪೂನಲ್ಲಿ ಬೇರೆ ತಿಂತಾ ಇದ್ದಾನೆ ಈಗ. ಇನ್ನೇನು ಟೇಸ್ಟ್ ಮಾಡಾಯ್ತು. ಇವಾಗ ಪುರಿ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ರೊಟ್ಟಿನ ಬನ್ನಿ ನೋಡಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಗೈಸ್ ರೊಟ್ಟಿ ಮಾತ್ರ. ಹೇಗಾಯ್ತಾ? ಹಾಂ ಹೇಗೈತೆ? ಚೆನ್ನಾಗೈತೆ. ಹಾಂ ಹೇಗೈತೆ? ಚೆನ್ನಾಗೈತೆ. ಆಯ್ತು, ಒಂದು ಸ್ವಲ್ಪ ತಿನ್ನೋ ಮೇಲೆ ಬಂದಿರೋದೇ ಹಿಡಿಯೋಕೆ ಅಂತ ಹಿಡ್ಬಿಟ್ಟು ಹೋಗ್ಬೇಕು, ಅದೇ ನುಸಿ ತಿನ್ನೋದು. ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ತಲೆನೇ ಕೆಡ್ಸ್ಕೊಳ್ಳಲ್ಲ ನಾನು. ಹಾಂ ಮಿನಿಮಮ್ ಎಷ್ಟಾಗಲಿ ದುಡ್ಡು ಹೇಳ. ದುಡ್ಡು ಎಷ್ಟಿಟ್ಟಿದ್ಯಾ? 10 ರೂಪಾಯಿ. ಮತ್ತೆ ಇದಕ್ಕೆಲ್ಲ ದೇವರವನೇ ಅಂತ ಹೇಳು. ಹ್ಞೂ ಏನು ಲೆಕ್ಕ ಆಗ್ತಾನೆ ಈಗ ತಿಂತಾ ಇದೆಯಲ್ಲ, ದುಡ್ಡೆಲ್ಲ ಐತೆ. ಹಾಂ ಬಫೆನೇ ಆಗಲಿ, ಬಫೆಗೆ ದುಡ್ಡೆಲ್ಲ ಐತೆ. ಹಾಂ ಬಫೆಗೆ ದುಡ್ಡೆಲ್ಲ ಐತೆ. ಹಾಂ ಹಿಡಿತವನಾಗಲೇ ಇನ್ನೊಂದು ಟ್ರಿಪ್ ಹೋಗಿ. ಆಯಿತು, ಚಿಕನ್ ಆಯಿತು, ರೊಟ್ಟಿ ಆಯಿತು. ಇವಾಗ ರೈಸ್ ತಿಂತಾ ಇದ್ದೀನಿ. ಬನ್ನಿ ಈ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಎಲ್ಲ ಹಿಡ್ದಾದ್ಮೇಲೆ ನೋಡೋಣ. ಹಾಂ ದುಡ್ಡು ಹೆಂಗೈತೆ, ದುಡ್ಡು ಹೆಂಗೈತೆ. ಆಗುತ್ತೆ ಎಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಇವಾಗ ಆಯ್ತಲ್ಲ ಒಟ್ಟು ಅಷ್ಟೇ, ಮುಂದೆ ಒಂದು ದಿವಸ ಆಗುತ್ತೆ. ಇವತ್ತು ದುಡ್ಡಿಲ್ಲ ಅಷ್ಟೇ ನಮ್ಮ ಹತ್ರ. ನೋಡಿ ಗೈಸ್, ಇವಾಗ ಅದೆಲ್ಲ ಟೇಸ್ಟ್ ಮಾಡಿ ಮತ್ತೆ ಇವಾಗ ಫಿಶು ನೂಡಲ್ಸ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಫಿಶು ನೂಡಲ್ಸು ಸಕ್ಕತ್ತಾಗೈತೆ. ಫಿಶ್ ಮಾತ್ರ ರೆಡಿಯಾಗೈತೆ. ಸರು ನೋಡಿ ಯಾರಿಗೆ ರೋಸ್ ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ, ಹೂವೆಲ್ಲ ನಿಟ್ಕೊಂಡು. ಇವ್ನು ನೋಡಿ ಆಗಿಂದ ಸಿಹಿ ತಿಂತಾ ಇಲ್ಲ. ಮೈಸೂರಲ್ಲಿ ಮೈಸೂರು ಪಾಕ್ ಟೇಸ್ಟ್ ಮಾಡ್ತಾವ್ರೆ. ಹೇಗಿದೆ ಹೇಳಿ? ಸೂಪರ್. ಮೈಸೂರಲ್ಲೇ ಮೈಸೂರು ಪಾಕ. ಇಲ್ಲಿ ಮೈಸೂರು ಪಾಕ ನಂಗೆ ಮೈಸೂರು ತೋರಿಸಿ. ಮೈಸೂರು ಪಾಕ್ ಅಲ್ವಾ? ಮೈಸೂರು ಪಾಕ ಮೈಸೂರು ತೋರಿಸಿ. ನಾವು ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ ತೋರಿಸ್ತೀವಿ. ಮೈಸೂರು ಪಾಕ್ ಇದೇನೆ. ನಾವು ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ ತೋರಿಸ್ತೀವಿ, ನೀವು ಮೈಸೂರಲ್ಲಿ ಮೈಸೂರು ಪಾಕ್ ತೋರಿಸ್ತೀವಿ. ಹೌದು, ನೀವು ಟೇಸ್ಟ್ ಮಾಡಿದ್ರೆ ಇದರಲ್ಲೇ ಮೈಸೂರು ಹಂಗಿಲ್ಲ, ಮೈಸೂರು ಪಾಕ್ ಒಳಗೆ ಮೈಸೂರು ತೋರಿಸಿ. ಟೇಸ್ಟ್ ಇದೆ ಅಂತಂದರೆ ಮೈಸೂರು ಜನರ ಟೇಸ್ಟ್ ಅಂತ. ಇದೇ ಮೈಸೂರು. ಹಂಗಲ್ಲ, ಸರಿ ಮೈಸೂರು ತೋರಿಸಿ. ನೀವು ತಿಂದು ತೋರಿಸ್ಬೇಕು. ನಾನು ತಿಂದೈತ್ಲೆ ಮೈಸೂರು ಬಂದ್ಬಿಡ್ತೀನಿ. ನೀವು ಫೀಲ್ ಮಾಡ್ಬೇಕು ಅದನ್ನೆಲ್ಲ. ಏನು ಫೀಲ್ ಅಲ್ಲ, ಬರ್ಬೇಕು ಹಂಗೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬಸ್ ತೋರ್ಸೋದ? ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬಸ್ ತೋರಿಸ್ತೀವಿ. ಇವ್ರು ಮೈಸೂರು ಪಕ್ಕಲ್ಲಿ ಮೈಸೂರು ತೋರಿಸ್ಲಿ ಹೇಳೋಣ. ನ್ಯಾಯ ಅಂದರೆ ನ್ಯಾಯ, ನಮ್ಮ ಮಂಡ್ಯ ನ್ಯಾಯ. ಇವಾಗ ಇದೆಲ್ಲ ಆಯ್ತು. ಇವಾಗ ಡೆಸಲ್ಟಿಗೆ ಬಂದಿದ್ದೀವಿ. ಡೆಸಲ್ಟಲ್ಲಿ ಏನು ತಗೊಳ್ಳಲ್ಲ, ಮೈಸೂರು ಪಾಕು, ಫ್ರೂಟ್ಸು ಅದನ್ನೇ ಎತ್ಕೊಳ. ಸಾಕಾಗುತ್ತಾ? ಹಾಂ ಅದನ್ನೇ ಎತ್ಕೋ. ಎಷ್ಟು ಐಸ್ ಕ್ರೀಮ್ಸು, ಪ್ಲೇಟ್ಸ್ ಎಲ್ಲ ಐತೆ. ಏನಿದೆ ಪ್ಲೇಟ್ಸ್ ಎಲ್ಲ ಐತೆ. ಪ್ಲೇಟ್ಸು ಇಲ್ಲಿ ಅಲ್ಲ ಇದೆ. ಇಲ್ಲಿ ಬಾ, ಇಟ್ಕೊ, ಎತ್ಕೊಂಡು ಬರ್ತೀನಿ. ಬಾಯ್ ಸುಮ್ಮನೆ ಬರ್ಬೇಕಷ್ಟೇ, ಏನು ತಿನ್ನೋಕೆ ಹುಟ್ಟಿದೆಯಾ ನೀನು? ಅಲ್ಲೇ ಇಲ್ಲಿ ಇವನೇನೇನೋ ತಿನ್ನೋಕ್ಕೆ ನಮ್ಮ ಊಟ ದಿಕ್ಕೇಳ್ಕೆ ಕರ್ಕೊಯ್ತಾನೆ. ಅಲ್ಲಿ ಹಿಂದೆಗೆ ಊಟ ಮತ್ತೆ ಎಷ್ಟು ತಿಂತಾ ಇದೆ, ಬೇಡ ಅಂದ್ಬಿಟ್ಟು ಕರ್ಕೊಯ್ತಾನೆ ಇವನು. ಬಿಟ್ಟಿ ಕುಡಿದ್ಬಿಡೋದು ಸಿಕ್ಕೊಂಬಿಟ್ಟು. ಕೇಕ್ ಬೇಕೇನೋ? ಇದೆಲ್ಲ ಬೇಡ, ನಾನು ಫ್ರೂಟ್ಸ್ ಹಾಕೋತೀನಿ. ಒಸಿ ಹಾಕೊಳ. ಏನಕ್ಕೆ ಎತ್ಕೊ, ಬೋಲ್ನ ಎತ್ಕೋ. ಸುಮ್ಮನೆ ಇರೋ. ಬೋಲ್ನ ಎತ್ಕೋ.
ಏನು ಎಲ್ಲ ಇದು ತಿನ್ನಿ ಗೈಸ್, ಬ್ಯೂಟಿಗೆ ತುಂಬ ಒಳ್ಳೆಯದು ಇದು ಪಪಾಯ. ವಾ ನಮ್ಮ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಏನು ಸಿದ್ದು ಹಾಕ್ತೀವಿ ಸಿಗ್ತಾಗ್ತೀವಿ ಏನು ಆಕಾಶ ಕಾಸಾಗುತ್ತೆ. ಟಮಾಟಣ್ಣ ಟಮಾಟೋ ಹೆಂಗೆ ಕಾಣ್ತೈತೆ ತೆಗೆದ್ಬಿಟ್ಟು ನೋಡ್ಬೇಕು. ಇದು ಕೆಂಪಿ ಅದ ಟಮಾಟಣ್ಣ ಕೆಂಪಿಗೆಲ್ಲ ಇರೋದೆಲ್ಲ ಟಮಾಟೋನ. ಇನ್ನೇನು ಇನ್ನೇನು ಪಪ್ಪಾಯ ಇಲ್ಲೇನು ಬರ್ದೈತೆ? ಅದು ಫ್ರೂಟ್ ಸಲಾಡ್. ಹಾಂ, ಯಾವ ಫ್ರೂಟ್ಸ್ ಇದು? ಪಪ್ಪಾಯ ಪಪ್ಪಾಯ ಅಂದ್ರೇನು? ಏನು ಪರಂಗಿ. ಮತ್ತೆ ಟೊಮೆಟೊ ಅಂತ ಇದೆ. ಟಮಾಟೋನ ಪರಂಗಿ. ವಾ ನೀರು ಹಾಕೊಂಡು ಕುಡಿದು ಬಿಟ್ರೆ ಹಾಕು. ಎಲ್ಲೂ ಬಿಟ್ಟು ಕುಡಿದು ಬಿಟ್ಟಿರ್ಬೇಕು. ಸಾಕಾ? ಬಾಲ್ ಕೊಟ್ಬಿಡ ತಗೋಗ ಮರ್ಯ. ಬರ ಸಾಕು ಮಾಡೋದು. ಏನರಪ್ಪ ಏನು ತಿಂತಿದ್ದೀರಿ ಇವಾಗ ನೆಕ್ಸ್ಟು? ಇವಾಗ ಫ್ರೂಟ್ಸ್ ತಿಂತಾ ಇದ್ದೀವಿ. ಫ್ರೂಟ್ಸ್ ಕಾಣಿಸ್ತಾ ಇಲ್ಲ. ಫ್ರೂಟ್ಸ್ ಎತ್ಬೇಕು ನೀನು. ನಿಲ್ಲ ನಾನೇ ಇದನ್ನ ಕಾಣಿಸ್ತಾ? ಯಾವ ಹುಡುಗಿ ಫ್ರೂಟ್ಸ್ ಹೇಳಿ ಇದು? ಅದು ಮೋಸಂಬಿ. No, banana ಅಲ್ಲ. ಪಪಾಯ ಆ್ಯಂಡ್ ಕಲ್ಲಂಗಡಿ. ವಾಟರ್ ಮೆಲನ್. ಬನಾನಾ ಎಲ್ಲ ಐತೆ. ಬನಾನಾ ಅಲ್ಲ ಇದು ಫ್ರೂಟ್ಸ್. ವಾಟರ್ ಮೆಲನ್. ವಾಟರ್ ಮೆಲನ್ ಪಪಾಯ. ವಾಟರ್ ಮೆಲನ್ ಇದು ಕುಡಿಲಿ ಅದು ಚೆರ್ರಿ. ಚೆರ್ರಿ. ಚೆರ್ರಿ ಅಲ್ಲ. ಚೆರ್ರಿಗೆ ದಪ್ಪ ಬರಲ್ಲ. ಇದೆಲ್ಲಿದೆ? ಅದರೊಳಗೆ ಅಲ್ಲೇ ಐತಲ್ಲ, ಇವಾಗ ತಂದು ಹೌದಾ? ನೀನು ಇನ್ನೊಂದು ಇಟ್ಕೊಂಡು ನಾನು ತೊಗೊಂತೀನಿ. ಸರ್ ಅದೆಲ್ಲ ಚೆರ್ರಿಗೆ ದಪ್ಪ ಬರುತ್ತೆ ಬರಲ್ಲ. ನಾನು ಎಲ್ಚಿ ಹಣ್ಣು ಇರ್ಬೇಕು. ಎಲ್ಚಿ ಹಣ್ಣು ಅಂತವ್ರೆ. ಸದ್ಯ ರೋಡಲ್ಲಿ ಬೆಳೀತಲ್ಲ ಇಲಚಿ ಇಲ್ಲ ಅಣ್ಣ, ಇದೆ ಅದೇನೆ. ಹೌದು ಸರಿನೇ. ಅದು ಚೆರಿನೇ. ಅದು ಅಂದರೆ ಅದು ಅದಾ ಗೊತ್ತಾಯ್ತಾ? ಇಬ್ರಿಗೂ ಗೊತ್ತಿಲ್ಲ ಅದು. ದಿಸ್ ಈಸ್ ಬಾಟಲ್. 9:30 ಆಯ್ತು. 9:20 ಇಲ್ಲ ಟೈಮ್ ಆಗಲಿ ಬಿಡಿ ಸಾ, ತಲೆ ಕೆಡಿಸ್ಕೋಬಾರ್ದು. ಆದರೆ ಬೆಳಗಾನೆ ಆಗ್ಬಿಡ್ಬೇಕು. ಇಲ್ಲೇ ಅರ್ಧ ರಾತ್ರಿ ಮಾಡ್ಬಾರ್ದು. ಇಲ್ಲೇ ಒಂದು ರೂಮ್ ಮಾಡೋಣ ಬಿಡಿ. ಮಣ್ಣೆ ಮತ್ತೆ ಬಾಡಿ ಎಷ್ಟು? ರೂಮ್ಗೆ ಎಷ್ಟು ಜನ ಅಂತ ಒಂದು ರೂಮಲ್ಲಿ ಅವ್ರು ಹೋಗ್ಲಿ, ನಾವು ರೂಮ್ ಮಾಡ್ಕೊಂಡಿರೋದ. ನೀನೇ ರೂಮ್ ಮಾಡ್ಕೊಂಡು ನಾವಿರೋದ ಎಷ್ಟಾಗುತ್ತೆ? ಅದೇ ನಾವು ಇಲ್ಲೆಲ್ಲ ಊಟ ಬಿಲ್ ಆಗೋದಲ್ಲ ಅಷ್ಟು ಆಯ್ತು. ಅಲ್ಲ, ಒಂದು ರೂಮ್ಗೆ ಅಷ್ಟು ಎಲ್ಲ ಆಗುತ್ತಾ? ನೀನು 500 ರೂಪಾಯಿ 500 ಅದ ಎಷ್ಟು? 10,000 10,000 ರೂಪಾಯಿ 20,000. ಬಟ್ ಅಷ್ಟೇ ತಾನೇ ಬಿಡಿ ಮಾಡೋದು. ರಾಜ್ಯದಲ್ಲಿ ಅಲ್ವಾ? 6,000 ಇದೆ. 6,000, 15,000, 40,000. ರಾಜನ್ಗೆ ತಾನೇ ಇದು ರಾಜು. ಇಲ್ಲ ಸರ್, ಇಲ್ಲ. ಗೌರ್ಮೆಂಟ್ ಯಾಕಂದ್ರೆ ಕರ್ನಾಟಕ ಸರ್ಕಾರ ಅಂತ ಆಗ್ತಿತ್ತು, ಹಾಕಿಲ್ಲ ನಮ್ಮ ಎಲ್ಲೂ. ಸರ್ಕಾರ ಅಂತ ಎಲ್ಲೂ ಹಾಕಿಲ್ಲ. ಇಲ್ಲ, ಇನ್ನೂ ಇವ್ರ ಹತ್ರನೇ ಯಾವ್ದು ಗೊತ್ತಾ? ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇದೆಯಲ್ಲ, ಮತ್ತೆ ಜಗನ್ಮೋಹನ ಪೇಟೆ ಇದು ಮೇಲೆ ರಾಣಿಗೆ ಹೋಗೋದು. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇದೆಯಲ್ಲ ಅದುವೇ ಅದೆಲ್ಲ ರಾಜ್ಯರೋದೆ ಸರ್. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಒಂದಿದೆ ಗೊತ್ತಾ ಇವ್ರದ್ದು ಗೆಸ್ಟ್ ಹೌಸು. ಹಾಂ, ಅಲ್ಲಿ ನಾವು ಹೋಗಿದ್ದೀವಿ. ಅದ್ದೂರಿ ಸಿನಿಮಾ ಅಲ್ಲೇ ಶೂಟಿಂಗ್ ಆಗಿದೆ. ಆಮೇಲೆ ಒಂದು ವಾಣಿ ವಿಲಾಸ ಅರಮನೆ ಅಂತ ಐತಲ್ಲ, ಹಾಂ ಹಾಂ. ಅದನ್ನು ಸರ್ ಎಲ್ಲೆಲ್ಲಿ ಹೋಗ್ತಾರೆ ಅನುರಾಧ ಟ್ರೈನ್ ಆಯ್ತಾ? ಆಗೋಕ್ಕೋಸ್ಕರ ಒಂದೊಂದು ಅರಮನೆ ಕಟ್ಟಿಸ್ಕೊಂಡಿರ್ತಾರೆ. ಈಗ ಲಲಿತ್ ಮಲ್ ಬಂದಾಗ ಊಟ ತಿಂಡಿ ಕಾಫಿ ತಿಂಡಿ ಮಲಿಕಳ ಸ್ವಲ್ಪ ರೂಮ್ಗಳು ಸ್ವಲ್ಪ ಅಲ್ಲೇ ಒಂದು ಕೆಲಸ ಬೇಜಾರು. ಅಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತು ಹೋಗ್ತೀನಿ ಅಂದರೆ ಚಾಮುಂಡಿ ಚಂದ್ರನ ಕಾಣು ಇಲ್ಲ ಮೇಲೆ ಹೇಗಿತ್ತು ಸಹ ಊಟ? ಇದು ಸ್ಟೇಜ್ ಮಾಡಿರೋದು ಅದಕ್ಕೆ ಬರ್ತ್ಡೇ ಮಾಡ್ಕೊಳ್ಳೋದು. ನೀವು ಮಾಡ್ಕೊಳ್ಳಿ ಸ್ಟೇಜ ಸಾಂಗ್ ಆಡಿ ಆಗಲಿ ಬೇಡ, ಸ್ಟೇ ಮಾಡಿದೆ ಮಾಡ್ತೀನಿ. ಕಾಫಿ ಹೇಗಿತ್ತು ಊಟ ಎಲ್ಲ? ಸೂಪರ್. ನಾನಂತೂ ವೆಜ್ಜು ನಾನ್ ವೆಜ್ ಎರಡನ್ನೂ ಟೇಸ್ಟ್ ಮಾಡಿದ್ದೀನಪ್ಪ. ಒಂದೂ ಬಿಟ್ಟಿಲ್ಲ. ಬ್ಯಾಟಿಂಗ್ ಮಾಡಿಬಿಟ್ಟಿದ್ದೀರಾ? ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಈ ಕಡೆವರೆಗೂ ಬಂದಿದ್ದೀನಿ. ಇವಾಗೇನು ಡೆಸರ್ಟಾ? ಈಗ ಡೆಸರ್ಟ್ಸ್. ಶಿವಾನಿ ಟೇಕ್ ಬರಲಿದೆ ಕೈ. ಶಿವಾನಿ ಟೇಕ್ ಬಂದು ಹೋಗ್ತೀನಿ. ಮತ್ತೆ ಹೇಗಿತ್ತು ಟೇಸ್ಟ್ ಎಲ್ಲ? ರಿಸಲ್ಟ್ ಮಾತ್ರ ಆ ಟೇಬಲ್ ಅವ್ರು ಹೆಂಗೆ ನೋಡ್ತವ್ರೆ, ಆ ಟೇಬಲ್ ಅವರೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ ನೋಡಿ. ಅವರೆಲ್ಲ ಫುಲ್ ಕಾಸಾಕ್ಬಿಟ್ಟವ್ರೆ ಇವ್ರು ನಗರ್ ನೋಡ್ಬಿಟ್ಟು.
ಗೈಸ್ ಇವಾಗ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಸಿಗೋದ ಎಲ್ಲರಿಗೂ ಗುಡ್ ನೈಟ್ ಬಾಯ್.